ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಇಂದಿನ ಮಹಿಳಾ ರಂಗದಲ್ಲಿ ಮಕ್ಕಳ ಪರೀಕ್ಷಾ ತಯಾರಿಯಲ್ಲಿ ಪೋಷಕರ ಪಾತ್ರ ಈ ಕುರಿತು ಶಿಕ್ಷಣ ಕ್ಷೇತ್ರದ ರಾಜ್ಯ ಸಂಪನ್ಮೂಲ ವ್ಯಕ್ತಿ, ಪಠ್ಯಪುಸ್ತಕ ಪರಿಷ್ಕರಣ ಸಮಿತಿಯ ಸದಸ್ಯರು ಹಾಗೂ ತರಬೇತುದಾರರಾದ ಎಂ ದಿವಾಕರ್ ಅವರೊಡನೆ ಸಂದರ್ಶಿಸುತ್ತಾರೆ ಕೆ ನೇತ್ರ. ಆತ್ಮೀಯ ಕೇಳುಗರೆ, ಇವತ್ತಿನ ನಮ್ಮ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಯೂ ಕಾಂಪಿಟಿಷನ್ ಅನ್ನೋದು ಜಾಸ್ತಿಯಾಗಿದೆ. ಈ ಸ್ಪರ್ಧೆಯಿಂದ ಎಲ್ಲರಲ್ಲೂ ಆತಂಕ ಕೂಡ ಜಾಸ್ತಿಯಾಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಂತೂ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅನ್ನೋ ಒತ್ತಡ ಕೂಡ ಜಾಸ್ತಿಯಾಗಿದೆ. ಇಷ್ಟೇ ಅಲ್ಲ, ಇದೆಲ್ಲದರ ಜೊತೆಗೆ ಪೇರೆಂಟ್ಸ್ ಕೂಡ ತಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಹೋಲಿಕೆ ಮಾಡಿಕೊಂಡು ಅವರು ಕೂಡ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಆದರೆ ಪೇರೆಂಟ್ಸು ಹೇಗೆ ನಿರಾತಂಕವಾಗಿದ್ದು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು, ಅದಕ್ಕಾಗಿ ಮನೆಯಲ್ಲಿ ಯಾವ ರೀತಿಯ ಪೂರಕ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ನೀಡಲು ಇವತ್ತು ನಮ್ಮ ಜೊತೆ ಇದ್ದಾರೆ ಎಂ ದಿವಾಕರ್. ಇವರು ಪ್ರಭಾರ ಮುಖ್ಯ ಶಿಕ್ಷಕರು, ಶಿಕ್ಷಣ ಕ್ಷೇತ್ರದ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಹಾಗೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಮಾಜಿ ಸದಸ್ಯರು ಕೂಡ ಆಗಿದ್ದಾರೆ. ಜೊತೆಗೆ ಶಿಕ್ಷಕರ ತರಬೇತಿ ಕುರಿತಾದ ಪಠ್ಯ ರಚನೆಕಾರರು ಹಾಗೂ ತರಬೇತಿದಾರರು ಕೂಡ ಆಗಿದ್ದಾರೆ. ಇವರು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ನಿಮಗೆ ಅಭಿನಂದನೆಗಳನ್ನ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು ಮೇಡಮ್. ದಿವಾಕರ್ ಸರ್, ಸಾಮಾನ್ಯವಾಗಿ ಹೇಳ್ತಾರೆ, ಒಬ್ಬ ವಿದ್ಯಾರ್ಥಿ ಅತ್ಯುತ್ತಮವಾದದನ್ನ ಸಾಧನೆ ಮಾಡಬೇಕು ಅಂದ್ರೆ ಅವನಲ್ಲಿ ಅಷ್ಟೇ ಬುದ್ಧಿವಂತಿಕೆ ಅಂದ್ರೆ ಸಾಮರ್ಥ್ಯ ಇರಬೇಕು, ಜೊತೆಗೆ ಪೋಷಕರ ಪ್ರೋತ್ಸಾಹ, ಶಿಕ್ಷಕರ ಮಾರ್ಗದರ್ಶನ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ, ಅಲ್ವಾ ಸರ್? ಹೌದು ಮೇಡಮ್. ಜೊತೆಗೆ ದೇವರ ಆಶೀರ್ವಾದ ಕೂಡ ಸೇರ್ಕೊಂಡ್ರೆ ವಿದ್ಯಾರ್ಥಿ ಒಂದ್ ರೀತಿಯ ಸರ್ವತೋಮುಖ ಬೆಳವಣಿಗೆ ಅದರಿಂದ ಸಾಧ್ಯ ಅಂತಾರೆ, ಅಲ್ವಾ ಸರ್? ಖಂಡಿತವಾಗ್ಲು ಮೇಡಮ್. ಸರ್, ಹಾಗೇನೆ ಈಗ ಮಕ್ಕಳು ಶಾಲೆನಲ್ಲಿ ಸುಮಾರು 7 ಗಂಟೆಯಿಂದ 8 ಗಂಟೆವರೆಗೂ ಅಂದ್ರೆ ಸುಮಾರು 7 to 8 hours ಶಾಲೆನಲ್ಲಿ ಇರ್ತಾರೆ. ಇನ್ನು ಉಳಿದ ಸಮಯ ಅವರು ಮನೆಯಲ್ಲೇ ಇರ್ತಾರೆ. ಆಗ ಮಕ್ಕಳ ಓದಿನ ಕ್ರಮ ಹೇಗಿರಬೇಕು, ಅದನ್ನ ಪೋಷಕರು ಹೇಗೆ ಗಮನಿಸಬೇಕು ಅಂತ ನಿಮ್ಗನ್ಸತ್ತೆ? ಮಕ್ಕಳ ಪರೀಕ್ಷಾ ತಯಾರಿಯಲ್ಲಿ ಪೋಷಕರ ಪ್ರಮುಖ ಪಾತ್ರ ಅಂತಕ್ಕಂಥ ಒಂದು ಈ ವಿಷಯನೇ ತುಂಬ ಕ್ಯಾಚಿಯಾಗಿದೆ. ಬಹಳ ಪ್ರಮುಖವಾದಂಥ ಒಂದು ವಿಚಾರ. ವಿಶೇಷವಾಗಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಬಂದಾಗ, ಯಾವಾಗ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಆರಂಭ ಆಗ್ತಕ್ಕಂಥ ಆ ಸಂದರ್ಭದಲ್ಲಿ ಬಹುತೇಕ ಪೋಷಕರು ಹೆಚ್ಚು ಗಂಭೀರವಾಗ್ತಾರೆ. ಅಲ್ಲಿ ಪರೀಕ್ಷೆ ಅಂತಕ್ಕಂಥದ್ದು ಕೇವಲ ಮಕ್ಕಳಿಗೆ ಅಷ್ಟೇ ಅಲ್ಲ, ಪೋಷಕರು ತಮಗೂ ಕೂಡ ಇದೊಂದು ಅಗ್ನಿ ಪರೀಕ್ಷೆ ಅನ್ನೋ ರೀತಿಯಲ್ಲೇ ಭಾವಿಸುವಂತ ಕಾಲಘಟ್ಟದಲ್ಲಿ ನಾವಿದೀವಿ ಅಂದ್ರೆ ಖಂಡಿತವಾಗ್ಲೂ ಉತ್ಪ್ರೇಕ್ಷೆ ಆಗಲಾರದು ಅಂತ ಹೇಳ್ತಾ, ಮನೆಯೇ ತಾನೇ ಮೊದಲ ಶಾಲೆ, ಜನನಿ ತಾನೇ ಮೊದಲು ಗುರುವು, ಆಕೆಯಿಂದ ಪಾಠ ಕಲಿತ ನಾವೇ ತಾನೇ ಧನ್ಯರು. ಮೇಡಮ್, ಇದೊಂದು ಕವನ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆ ಮತ್ತೆ ಭಾರತೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪೋಷಕರು, ತಂದೆ, ತಾಯಿ ಇವರೆಲ್ಲರ ಮಹತ್ವವನ್ನ ಸಾರಿ ಸಾರಿ ಹೇಳುತ್ತೆ. ಪ್ರತಿ ಮಗುವಿನ ಆರಂಭಿಕ ಶಿಕ್ಷಣ ಆರಂಭ ಆಗ್ತಕ್ಕಂಥದ್ದು ಮನೆಯಲ್ಲೇ. ಒಂದು ಮಗು ಭಾಷೆಯನ್ನ ಪಿಕ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಸದ್ವರ್ತನೆಗಳನ್ನ ಪಿಕ್ ಮಾಡುವಂಥದ್ದು ಅಂದ್ರೆ ಇಮಿಟೇಟ್ ಮಾಡೋದ್ರ ಮೂಲಕ ಪಿಕ್ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲೇ. ಹಾಗಾಗಿ ನಾವು ಹೇಳ್ತೇವೆ, ಎವ್ರಿ ಟೀಚರ್ ಇಸ್ ದ ಸೆಕೆಂಡ್ ಪೇರೆಂಟ್, ವೆರಾಸ್ ಎವ್ರಿ ಪೇರೆಂಟ್ ಇಸ್ ದ ಫಸ್ಟ್ ಟೀಚರ್ ಅಂತ ಹೇಳಿ. ಪ್ರತಿ ಪೋಷಕರು ಕೂಡ ಅವರೇ ಮೊಟ್ಟ ಮೊದಲ ಶಿಕ್ಷಕರು. ಯಾವುದೇ ಮಗುವಿಗೆ ತಮ್ಮ ತಮ್ಮ ಮಕ್ಕಳಿಗೆ ಮೊದಲ ಶಿಕ್ಷಕರು ಪೋಷಕರೇ ಆಗಿರ್ತಾರೆ. ಕಾರಣ ಏನು ಅಂದ್ರೆ, ಎಲ್ಲ ಆರಂಭಿಕ ವರ್ತನೆಗಳನ್ನ, ಆರಂಭಿಕ ಭಾಷೆಯನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಹೇಳ್ಕೊಡ್ತಕ್ಕಂಥದ್ದು ಪೋಷಕರೇ. ತದನಂತರದಲ್ಲಿ ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೆ. ಶಾಲೆನಲ್ಲಿ ಒಂದು ಸುಸಂಘಟಿತವಾಗಿ ವಿದ್ಯೆಯನ್ನ ಅಥವಾ ಒಂದು ಸಿಲೆಬಸ್ ಅನ್ನ ಕಲಿಸ್ಕೊಡ್ತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಈ ನಮ್ಮ ಶಾಲೆಗಳು. ನಾವು ಹೇಗೆ ಯೋಚನೆ ಮಾಡಿದ್ರು ಕೂಡ ಇಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ, ಪೋಷಕರು ಇರ್ತಾರೆ ಮತ್ತು ಶಿಕ್ಷಕರು ಇರ್ತಾರೆ. ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಅಭಿವೃದ್ಧಿಗೆ ಪೋಷಕರು ಎಷ್ಟು ಮುಖ್ಯನೋ ಶಿಕ್ಷಕರು ಕೂಡ ಅಷ್ಟೇ ಮುಖ್ಯ, ಶಿಕ್ಷಕರು ಎಷ್ಟು ಮುಖ್ಯನೋ ಪೋಷಕರು ಕೂಡ ಅಷ್ಟೇ ಮುಖ್ಯ.
ಒಂದನ್ನ ಬಿಟ್ಟರೂ ಕೂಡ ಇನ್ನೆರಡು ಕೂಡ ಅಪರಿಪೂರ್ಣ. ಕೇವಲ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇಬ್ಬರೇ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಯಾವುದೇ ಯಶಸ್ಸು ಸಾಧ್ಯ ಆಗ್ಲಿಕ್ಕಿಲ್ಲ, ಅಥವಾ ಯಶಸ್ಸಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಏನು ಅಂದ್ರೆ, ಈ ಟ್ರಯಾಂಗುಲರ್ ವ್ಯವಸ್ಥೆನಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಈಗಾಗಲೇ ನೀವು ಹೇಳಿದ್ರಿ, ಇಲ್ಲಿ ಶಾಲೆಯಲ್ಲಿ ನಡೀತಕ್ಕಂತಹ ಪಾಠ ಪ್ರವಚನಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಯಾವುದು ಅಂತ ಹೇಳಿದ್ರೆ, ಶಿಕ್ಷಕರು ಹೇಳಿಕೊಟ್ಟಂತಹ ಒಂದು ಜ್ಞಾನ ಏನಿದೆ, ಕೌಶಲ್ಯಗಳು ಏನಿದೆ, ಅದನ್ನ ನೇರವಾಗಿ ಪುಷ್ಟೀಕರಿಸ್ತಕ್ಕಂಥ, ಪುನರ್ಬಲನ ಮಾಡ್ತಕ್ಕಂಥ ಕೆಲಸ ಎಲ್ಲಾಗಬೇಕಾಗಿದೆ ಅಂತಂದ್ರೆ ಮನೆಗಳಲ್ಲಿ ಆಗಬೇಕಾಗಿದೆ. ಯಾವ ಮನೆಗಳಲ್ಲಿ ಪುನರ್ಬಲನ ಮಾಡ್ತಕ್ಕಂತಹ ಒಂದು ಕೆಲಸ, ಅವರ ಬಗ್ಗೆ ವೈಯಕ್ತಿಕ ಕಾಳಜಿ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ತುಂಬಾ ವ್ಯವಸ್ಥಿತವಾಗುತ್ತೆ, ಅಂತ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಕೂಡ ಅತ್ಯುತ್ತಮ ವಿದ್ಯಾರ್ಥಿಗಳು ಮತ್ತೆ ಅತ್ಯುತ್ತಮ ಫಲಿತಾಂಶ ಹೊಂದಿದಂತಹ ವಿದ್ಯಾರ್ಥಿಗಳು ಆಗ್ತಾರೆ ಅಂತಕ್ಕಂಥದ್ದು ಈಗ ನಾವೆಲ್ಲರೂ ಕೂಡ ಸುಮಾರು ವರ್ಷಗಳಿಂದ ಕೂಡ ಗಮನಿಸ್ತಾ ಬಂದಿದ್ದೇವೆ. ಪ್ರತಿ ಮಗುಗೂ ಕೂಡ ಬುದ್ಧಿಶಕ್ತಿ ಇರುತ್ತೆ. ಯಾವುದೇ ವಿದ್ಯಾರ್ಥಿಯ ಪೋಷಕರು ಮಾಡಬಹುದಾದಂತಹ ಒಂದು ದೊಡ್ಡ ಒಂದು ಕೆಲಸ ಏನು ಅಂತಂದ್ರೆ, ತಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗೆ, ಒಳ್ಳೆಯ ಫಲಿತಾಂಶಕ್ಕೆ, ಪರೀಕ್ಷೆಗೆ ಅವರನ್ನ ಅಣಿಗೊಳಿಸ್ತಕ್ಕಂತಹ ಒಂದು ವಿಚಾರಕ್ಕೆ ಬೆಂಬಲ ಕೊಡ್ತಕ್ಕಂಥದ್ದು. ಬೆಂಬಲ ಯಾವ ರೀತಿ ಅಂತ ಹೇಳಿದ್ರೆ ಮೇಡಮ್, ಆತ್ಮವಿಶ್ವಾಸ ತುಂಬುವಂತದ್ದಾಗಿರ್ಬೋದು. ಹೌದು ಸರ್, ಇವಾಗ ಜೂನ್ ತಿಂಗಳಿಂದ ಪಾಠಗಳಾಗ್ತಾ ಇರತ್ತೆ ಅಂತ, ಈಗ ಡಿಸೆಂಬರ್ ಅಷ್ಟೊತ್ತಿಗೆ ಒಂದ್ ರೌಂಡ್ ಪಾಠಗಳು ಸಿಲೆಬಸ್ಗಳು ಮುಗ್ದಿರತ್ತೆ, ಅರ್ಧವಾರ್ಷಿಕ ಪರೀಕ್ಷೆನೂ ಮುಗಿದು ಈಗ ಪ್ರಿಪರೇಟರಿ ಸ್ಟಾರ್ಟ್ ಆಗಿ ಫೈನಲ್ ಎಕ್ಸಾಮ್ಗೆ ಮಕ್ಕಳು ತಯಾರಿ ನಡೆಸ್ಕೋತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಕ್ಲಾಸಲ್ಲಿ ಮಾಡಿರೋ ಪಾಠಗಳನ್ನೆಲ್ಲ ಮನೆಯಲ್ಲಿ ಮಕ್ಕಳು ಹೇಗೆ ರಿವಿಷನ್ ಮಾಡ್ತಾ ಇದ್ದಾರೆ, ಹೇಗೆ ಅದನ್ನೆಲ್ಲ ರಿವೈಸ್ ಮಾಡ್ಕೋಬೇಕು ಅನ್ನೋದನ್ನ ಪೋಷಕರು ಹೇಗೆ ಅವರಿಗೆ ಹೇಳ್ಕೊಡ್ಬೇಕು ಅಂತ ನೀವು ಹೇಳ್ತೀರಾ? ಕ್ವಾಲಿಫೈಡ್ ಪೋಷಕರಾಗಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಕೂಡ ಮತ್ತೊಮ್ಮೆ ಅದನ್ನ ರೀಟೀಚ್ ಮಾಡಬಹುದು ಅದನ್ನ. ಆದ್ರೆ ಎಲ್ಲ ಪೋಷಕರು ಕೂಡ ಪುನರ್ಬೋಧನೆ ಮಾಡ್ತಕ್ಕಂತ ಸ್ಥಿತಿನಲ್ಲಿ ಇರೋದಿಲ್ಲ. ಕೊನೆ ಪಕ್ಷ ಏನ್ ಮಾಡಬಹುದು ಅಂದ್ರೆ, ಪೋಷಕರು ತಮ್ಮ ಅಮೂಲ್ಯವಾದಂತ ಸಮಯವನ್ನ ಕೊಡಬೇಕು. ಯಾವುದು ತಮಗೋಸ್ಕರ ಮೀಸಲಾಗಿ ಇಟ್ಕೊಂಡಿರ್ತಾರೋ ಪೋಷಕರು, ಆ ಸಮಯವನ್ನ ಖಂಡಿತವಾಗ್ಲೂ ಕೂಡ ಸಾಯಂಕಾಲ 5 ಗಂಟೆಯಿಂದ ಸುಮಾರು ರಾತ್ರಿ 10-10:30 ತನಕ ಅವರ ಸಮಯ ಕೊಟ್ಟಿದ್ದೆ ಆದ್ರೆ, ವೈಯಕ್ತಿಕವಾದಂತ ಕಾಳಜಿ ವಹಿಸಿದ್ದೆ ಆದ್ರೆ, ಮತ್ತೆ ಪೋಷಕರು ತೋರಿಸಬೇಕಾಗಿದೆ ಅಂತಂದ್ರೆ ಪ್ರೀತಿ ಮತ್ತೆ ಕಾಳಜಿ ಮತ್ತೆ ಜ್ಞಾನ ಮತ್ತೆ ಕೌಶಲ, ಅದು ಏನು ಕಟ್ಕೊಡ್ತಾರೆ ಶಿಕ್ಷಕರು, ಅವು 4 ಕೂಡ ಪ್ರೀತಿ, ಕಾಳಜಿ, ಜ್ಞಾನ, ಕೌಶಲ ಇಷ್ಟು ಕೂಡ ಒಟ್ಟಿಗೆ ಒಬ್ಬ ವಿದ್ಯಾರ್ಥಿನಲ್ಲಿ ಸೇರ್ಕೊಂಡ್ರೆ ಖಂಡಿತವಾಗ್ಲು ವಿ ಶಾಲ್ ಎಕ್ಸ್ಪೆಕ್ಟ್ ಅ ಮಾಸ್ಟರ್ ಪೀಸ್, ಅದ್ಭುತವಾದಂತ ಫಲಿತಾಂಶವನ್ನ ಕೊಡಬಲ್ಲ. ನಾನು ಕೇವಲ ಪರೀಕ್ಷಾ ಫಲಿತಾಂಶ ಅಂತಕ್ಕಂಥ ದೃಷ್ಟಿಯಿಂದನೇ ಮಾತಾಡ್ತಾ ಇಲ್ಲ, ಅವನು ತುಂಬಾ ಒಬ್ಬ ಪಾಸಿಟಿವ್ ಪರ್ಸನಾಲಿಟಿಯಾಗಿ ಹೊರಬರಬಲ್ಲ ಅಂತಕ್ಕಂಥದ್ದೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ಅಂದ್ರೆ ಈ 4 ಸಿಕ್ಕಿದ್ರೆ ಒಬ್ಬ ವಿದ್ಯಾರ್ಥಿ ಅವನು ಶಾಲೆನಲ್ಲಿ ಸ್ಕೋರ್ ಮಾಡೋದಷ್ಟೇ ಅಲ್ಲದೆ ಅವನ ವ್ಯಕ್ತಿತ್ವವನ್ನು ಕೂಡ ತುಂಬಾ ಚೆನ್ನಾಗಿ ಬೆಳೆಸ್ಕೋಬಹುದು. ಜೊತೆಗೆ ಮಕ್ಕಳಿಗೆ ಪರೀಕ್ಷಾ ಸಂದರ್ಭದಲ್ಲಿ ಬಹಳ ಆತಂಕ, ಒತ್ತಡ ಇದ್ದೇ ಇರುತ್ತೆ. ಅದಕ್ಕೆ DVG ಅವರದ್ದೊಂದು ಕಗ್ಗ ಇದೆ, ನವನವ ಪರೀಕ್ಷೆಗಳು ನವನವ ಪ್ರಶ್ನೆಗಳು, ದಿವಸಾಬ್ದ ಯುಗಚಕ್ರ ತಿರುಗಿದಂತೆ ಪ್ರವಹಿಪ್ಪುದು ಪೌರುಷದ ಹಿತಪ್ರಜ್ಞೆ ಅಂತ. ಅಂದ್ರೆ ಎಷ್ಟು ಪರೀಕ್ಷೆಗಳು, ಎಷ್ಟು ಪ್ರಶ್ನೆಗಳು ಬಂದರೂ ಕೂಡ ನಮ್ಮದೊಂದು ಹಿತಪ್ರಜ್ಞೆ ತುಂಬಾ ಜಾಗೃತವಾಗಿ ನಾವು ಇಟ್ಕೊಂಡಿದ್ದೆ ಆದ್ರೆ ಆತಂಕ ಮುಕ್ತವಾಗಿ, ಒತ್ತಡ ಮುಕ್ತವಾಗಿ ಮಕ್ಕಳಿಗೆ ಪರೀಕ್ಷೆಗೆ ಅಣಿಗೊಳಿಸಬೇಕಾಗಿದೆ. ಪೋಷಕರು ಶಾಲಾ ನಂತರದ ಸಮಯದಲ್ಲಿ ಮಕ್ಕಳು ಜೊತೆಗಿರೋದ್ರಿಂದ ಒಂದು ಒಳ್ಳೆ ರ್ಯಾಪೋರ್ಟ್ ಬಿಲ್ಡಪ್ ಆಗುತ್ತೆ ತಮ್ಮ ಮಕ್ಕಳ ಜೊತೆಗೆ. ಎರಡನೇದು, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಗುತ್ತೆ. ಹೌದಪ್ಪ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಗಮನಿಸ್ತಾ ಇದ್ದಾರೆ, ನಾನು ಅವರಿಗೆ ಗುಣಾತ್ಮಕವಾದದ್ದನ್ನ ಏನನ್ನಾದ್ರೂ ಕೊಡ್ಲೇಬೇಕು ಅಂತಕ್ಕಂಥದ್ದು ಅವನು ಬರುತ್ತೆ. ಯಾವುದೇ ಕಾರಣಕ್ಕೂ ಈ ಡಿಸ್ಟ್ರಾಕ್ಷನ್ಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಮೊಬೈಲು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವನ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ. ಕಾರಣ ಏನು ಅಂದ್ರೆ, ಏಕಾಏಕಿ ನಾವು ಮಕ್ಕಳಿಗೆ ಇದನ್ನ ಯೂಸೇ ಮಾಡಬೇಡ ಅಂತಂದ್ರೆ ರೆಫ್ಯೂಸ್ ಮಾಡುವಂತ, ಅವ್ರ ವಿರುದ್ಧ ರೆಬೆಲ್ ಆಗುವಂತ ಮನಸ್ಥಿತಿ ಇರುತ್ತೆ. ಹಾಗಾಗಿ ಅವ್ರನ್ನ ನೀವು ಪರೀಕ್ಷೆ ಮುಗಿಲಿ ಮಗನೇ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ವಿಶ್ವಾಸಕ್ಕೆ ತಗೊಂಡು ಅದನ್ನ ಮಾಡಬೇಕಾಗತ್ತೆ. ಜೊತೆಗೆ ಈಗ ನಾವು ಮನೆಯಲ್ಲಿ ಏನಾಗುತ್ತೆ, ಸಹಜವಾಗಿ ವಾಗ್ವಾದಗಳು, ನಮ್ಮ ಏರುಧ್ವನಿಯ ಮಾತುಗಳು ಏನೇ ಇದ್ರು ಮಕ್ಕಳ ಎದುರುಗಡೆ ಬಿಡಬೇಕು. ಕಾರಣ ಏನು ಅಂದ್ರೆ, ನಮ್ಮ ಮಕ್ಕಳಿಗೆ ಯಾರು ಮಾದರಿ ಅಂದ್ರೆ, ಯಾರು ಹೊರಗಿನವ್ರು ಮಾದರಿ ಆಗಬಾರ್ದು, ನಮ್ಮ ಮಕ್ಕಳಿಗೆ ನಾವು ಪೋಷಕರೇ ಮಾದರಿ ಆಗ್ಬೇಕು ಅಂತ. ಜೊತೆಗೆ ಪ್ರತಿ 20 ನಿಮಿಷಕ್ಕೊಮ್ಮೆ ನಾವು ಕೂಡ ಒಂದು ಬ್ರೇಕ್ ತಗೊಳ್ಳೋದಕ್ಕೆ ಹೇಳ್ಬೋದು. ಅದನ್ನ ನಾವು ಇಂಟರ್ಮಿಟೆಂಟ್ ರೀಡಿಂಗ್ ಅಂತ ಕೂಡ ಕರಿತೇವೆ. ಆಮೇಲೆ ಪೌಷ್ಟಿಕವಾದಂತ ಆಹಾರನ ಒದಗಿಸ್ಕೊಡುವಂಥದ್ದಿರ್ಬೋದು, ಆಮೇಲೆ ಜಂಕ್ ಫುಡ್ ನ ಅವಾಯ್ಡ್ ಮಾಡಿ ಕೊಡುವಂಥದ್ದಿರ್ಬೋದು. ಆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ, ಆ ಸೌಂಡ್ ಬಾಡಿ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಜೊತೆಗೆ ಓದಿದ್ದನ್ನ ಮತ್ತೆ ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡಿ, ಇದನ್ನ ನಾವು ರಿಗರಸ್ ರಿಟರ್ನ್ ಪ್ರಾಕ್ಟೀಸ್ ಅಂತ ಮಾಡ್ತೇವೆ. ನಿಮ್ಗೆ ಗೊತ್ತಿದೆ, ರೀಡಿಂಗ್ ಮೇಕ್ಸ್ ಮ್ಯಾನ್ ರೆಡಿ ವೆರಾಸ್ ರೈಟಿಂಗ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಹಾಗಾಗಿ ಯಾವುದು ಓದಿದ್ರೂ ಕೂಡ ನಮಗ್ ನೆನಪಲ್ಲಿ ಉಳಿಯಲ್ವಾ ಅಂತದನ್ನ ಬರೆದಾಗ, 2 ಸಲ ಬರೆದಾಗ ಖಂಡಿತವಾಗ್ಲೂ ಕೂಡ ಅದು ನೆನಪಲ್ಲಿ ಉಳಿತಕ್ಕಂತ ಎಲ್ಲ ಸಾಧ್ಯತೆಗಳು ಇರುತ್ತೆ. ಸರ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಮಕ್ಕಳ ಬಗ್ಗೆ ಪೋಷಕರು ಮನೆಯಲ್ಲಿ ಕಾಳಜಿ ವಹಿಸ್ತಾರೆ,
ಜೊತೆಗೆ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅನ್ನೋದನ್ನ ಟೀಚರ್ಸ್ ಹತ್ರನೂ ಕೂಡ ವಿಚಾರಿಸ್ಕೋಬೇಕು ಅಂತ ಅನ್ಸತ್ತೆ. ಆದ್ರೆ ಅದು ಎಷ್ಟು ಮುಖ್ಯ ಅಂತ ನೀವು ಹೇಳ್ತೀರಾ ಸರ್? ಅದು ಬಹಳ ಪ್ರಮುಖವಾದಂತ ಅಂಶ ಮೇಡಮ್. ಹಾ. ಯಾಕೆಂದ್ರೆ ಮನೆಯಲ್ಲೇ ವೈಯಕ್ತಿಕ ಕಾಳಜಿನ ಪೋಷಕರು ವಹಿಸುವಂತದ್ರ ಜೊತೆಗೇನೆ ಶಿಕ್ಷಕರ ಜೊತೆಗೆ ಒಂದು ಅತ್ಯುತ್ತಮವಾದಂತ ಬಾಂಧವ್ಯವನ್ನ ಇಟ್ಕೋಬೇಕಾದಂತ ಅವಶ್ಯಕತೆ ಬಹಳ ಇದೆ. ಇಲ್ಲಿ ಪೋಷಕರ ಜವಾಬ್ದಾರಿ ಏನಾಗಿರುತ್ತೆ ಅಂದ್ರೆ, ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದಾಗ ಅವರು ಕಡ್ಡಾಯವಾಗಿ ಶಾಲೆಗೆ ಹೋಗ್ಬೇಕು, ತಮ್ಮ ಮಗುವಿನ ಬಗ್ಗೆ ವಿಚಾರಿಸ್ಕೋಬೇಕು. ಲೆಟ್ ಅಸ್ ನಾಟ್ ಕಂಪೇರ್ ಅವರ್ ಚೈಲ್ಡ್ ವಿತ್ ಅನದರ್ ಚೈಲ್ಡ್. ಅಂದ್ರೆ ಆ ಮಗುವಿನ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಹೇಗಿತ್ತು, ಈಗಿನ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಕಂಪೇರ್ ಮಾಡ್ಕೊಳ್ಳೋದಕ್ಕೆ. ಉದಾಹರಣೆಗೆ ಯಾವ್ಯಾವ ವಿಷಯಗಳಲ್ಲಿ ಅವನಿಗೆ ಎಷ್ಟೆಷ್ಟು ಅಂಕಗಳು ಬಂದಿದ್ದಾವೆ, ಅವನ ಓವರ್ ಆಲ್ ಪರ್ಫಾರ್ಮೆನ್ಸ್ ಹೇಗಿದೆ, ಅವನ ನಡವಳಿಕೆ ಹೇಗಿದೆ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಹೌದು. ಈಗ ಅವನು ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ಎಫಿಷಿಯಂಟ್ ಆಗಿದ್ದಾನೆ ಅಂತ ಅನ್ನೋದ್ರ ಮೇಲೆ ಬಹುತೇಕ ಅವನ ಆಪ್ಟಿಟ್ಯೂಡ್ ಕೂಡ ಡಿಸೈಡ್ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೋಸ್ಕರ, ಯಾಕೆಂದ್ರೆ ಎಷ್ಟೋ ಮಕ್ಕಳಿಗೆ ವರ್ತನಾಧಾರಿತ ಸಮಸ್ಯೆಗಳಿರುತ್ತೆ. ಮನೆಯಲ್ಲಿ ಗೊತ್ತಾಗದೇ ಇರುತ್ತೆ ಅಂತದ್ದು ಶಾಲೆನಲ್ಲಿ ಗೊತ್ತಾಗುತ್ತೆ, ಶಾಲೆನಲ್ಲಿ ಗೊತ್ತಾಗದೇ ಇರತಕ್ಕಂಥದ್ದು ಮನೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಎರಡು ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಈಗ ಕೆಲವು ಮಕ್ಕಳು ಮನೆಯಲ್ಲಿ ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ಅದೇ ಶಾಲೆನಲ್ಲಿ ತುಂಬಾ ಮೈಲ್ಡ್ ಆಗಿರ್ತಾರೆ. ಖಂಡಿತವಾಗ್ಲೂ ಕೂಡ. ಹಾಗಾಗಿ ಈ ಯಾವಾಗ್ಲೂ ಕೂಡ ಮುಂದೆ ಗುರು ಇರಬೇಕು, ಅಥವಾ ಜೊತೆಲಿ ಪೋಷಕರು ಕೂಡ ಇರಬೇಕು. ಅವಾಗ ವಿದ್ಯಾರ್ಥಿಗಳು ತಮ್ಮ ಗುರಿನ ಮುಟ್ಟೋಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅವನು ಬರೆಯುವಂತ ವಿಧಾನ ಎಲ್ಲವೂ ಕೂಡ ಅಲ್ಲಿ ಚರ್ಚೆ ಮಾಡಬಹುದು ನಾವು, ಅಥವಾ ಆನ್ಸರ್ ಶೀಟ್ ನ ನೋಡಬಹುದು. ಶಿಕ್ಷಕರು ಹೇಳ್ತಾರೆ, ನಿಮ್ಮ ಮಗು ಇನ್ನೊಂದ್ 2 ಮಾರ್ಕ್ಸ್, ಇನ್ನೊಂದ್ 5 ಮಾರ್ಕ್ಸ್ ಹೆಚ್ಚು ಬರ್ತಾ ಇತ್ತು, ಇಂತಿಂತ ವಿಚಾರಗಳಲ್ಲಿ ಸುಧಾರಣೆ ಮಾಡ್ಕೊಂಡಿದ್ರೆ ಇನ್ನೊಂದ್ 5 ಮಾರ್ಕ್ಸ್ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಶಿಕ್ಷಕರು ಕೂಡ ಹೆಚ್ಚು ಆಸಕ್ತಿಯಿಂದ ಆ ಮಗುವಿನ ಬಗ್ಗೆ ವೈಯಕ್ತಿಕ ಕಾಳಜಿ ನೀಡ್ತಾರೆ, ಗಮನಿಸ್ತಾರೆ, ಮಗುನ ಸಲಹೆ ನೀಡ್ತಾರೆ, ತಿದ್ದಕ್ ಪ್ರಯತ್ನ ಪಡ್ತಾರೆ. ಸರ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ವಿದ್ಯಾರ್ಥಿಗಳ ನೆನಪಿನ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪೋಷಕರು ಏನ್ ಮಾಡಬೇಕು? ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಒತ್ತಡ ಜಾಸ್ತಿ, ಆ ಒತ್ತಡಕ್ಕೆ ಓದಿದೆಲ್ಲ ಮರ್ತು ಹೋಗುತ್ತೆ, ಮತ್ತೆ ಭಯ ಆಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ, ಶಾಲೆನಲ್ಲಿ ಓದಿದ್ದು ಮನೆಯಲ್ಲಿ ಅಭ್ಯಾಸ ಮಾಡೋದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಬರಿಬೇಕು ಅಂತ ಏನೋ ನೀವು ಹೇಳಿದ್ರಿ, ನಿಜ. ಅದ್ರ ಜೊತೆಗೆ ಪೋಷಕರು ಏನೆಲ್ಲ ಟೆಕ್ನಿಕ್ ಯೂಸ್ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ತುಂಬಾ ಅತ್ಯುತ್ತಮವಾದಂತ ಪ್ರಶ್ನೆ ಮೇಡಮ್. ನೆನಪಿನ ಶಕ್ತಿ ಅಂತ ಹೇಳಿದ ತಕ್ಷಣ ಕನಿಷ್ಠ ಪಾಸ್ ಆಗ್ಲಿಕ್ಕೆ ಈ ನೆನಪಿನ ಶಕ್ತಿಯನ್ನ ಆಧರಿಸಿದಂತ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿದ್ರೆ ಸಾಕು ಅನ್ನುವಂತ ಒಂದು ಸ್ಥಿತಿ ಕೂಡ ಈಗಿದೆ. ಈಗ ಪೋಷಕರು ಹೇಗೆ ಪೂರಕವಾಗಿ ವರ್ತಿಸಬಹುದು ಅಂದ್ರೆ, ನೆನಪಿನ ಶಕ್ತಿಗೆ ಪೂರಕವಾದಂತ ಪೌಷ್ಟಿಕ ಆಹಾರಗಳನ್ನ ಒದಗಿಸ್ತಕ್ಕಂಥದ್ದು ಆಗಿರ್ಬೋದು, ಆಗಿಂದಾಗ್ಗೆ ಶಿಕ್ಷಕರ ಜೊತೆ ಸಮಾಲೋಚನೆ ಮಾಡೋದಾಗಿರ್ಬೋದು, ಜೊತೆಗೆ ನೆನಪಿನ ತಂತ್ರಗಳು, ಈ ನೆಮೋನಿಕ್ ಟೆಕ್ನಿಕ್ಸ್ ಅಂತ ಅದನ್ನ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ. ಕೀ ಪಾಯಿಂಟ್ಸ್ ನಾನು ಮಾಡಿಕೊಂಡು ಅದನ್ನ ಓದು, ಅಥವಾ ನೀನು ಓದಿದ್ದನ್ನ ಸಂಕ್ಷಿಪ್ತವಾಗಿ ನನಗೆ ಹೇಳುವಂತ ಪೋಷಕರು ಕೇಳಬಹುದು. ಆಮೇಲೆ ಧ್ಯಾನ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಜೊತೆಗೆ ಚರ್ಚೆ ಮಾಡ್ತಕ್ಕಂಥದ್ದು, ಅದನ್ನ ಪುನರುಚ್ಚಾರ ಮಾಡೋದು. ನಾವು ಹೇಳ್ತೇವೆ ಯಾವಾಗ್ಲೂ ಕೂಡ, ಮಂತ್ರ ಕಲಿತೊಡೆಯನ್ನು ಪುನರುಚ್ಚರಿಸಬಾರದು, ಮದ್ದ ನರಿದೊಡೆಯನ್ನು ಪ್ರಯೋಗ ಮಾಡಿದಲ್ಲದೆ ಮಾಡದು ಅಂತ ಹೇಳಿ ಒಂದು ವಚನ ಉಂಟು. ಅಂದ್ರೆ ನಾವೆಷ್ಟು ಮಂತ್ರಗಳನ್ನು ಕಲ್ತರೂ ಕೂಡ ಅದನ್ನ ಪದೇ ಪದೇ ಪುನರುಚ್ಚಾರ ಮಾಡದೆ ಅದು ಯಾವುದೇ ಕಾರಣಕ್ಕೂ ಮೈಂಡಲ್ಲಿ ಫಿಕ್ಸ್ ಆಗಲ್ಲ. ಆನ್ಸರ್ಸ್ ಕೂಡ ಹಾಗೇನೆ ಮತ್ತೆ ನಾವು ಪುನರುಚ್ಚಾರ ಮಾಡದೇ ಇದ್ರೆ, ಮೌಖಿಕವಾಗಿ ಆಗಿರ್ಬೋದು ಅಥವಾ ರಿಟರ್ನ್ ಫಾರ್ಮ್ ಅಲ್ಲಿ ಆಗಿರ್ಬೋದು, ಅದನ್ನ ಪೋಷಕರು ಮಾಡಿಸಬಹುದು. ಆಮೇಲೆ ಓದಿದ್ದನ್ನ ಪುಸ್ತಕ ಮುಚ್ಚಿ ಬರೀಲೇಬೇಕು ಅಂತ ಸಂಕಲ್ಪ ಮಾಡಿಸ್ಬೇಕು ಪೋಷಕರು. ಕೀವರ್ಡ್ ಕಾನ್ಸೆಪ್ಟ್ ಸಾಧ್ಯ ಆದ್ರೆ ಹೇಳ್ಕೊಡ್ಬಹುದು. ಆಮೇಲೆ ಅವ್ರು ಓದಿದ್ದನ್ನ ಸಂಕ್ಷಿಪ್ತ ಸಾರಾಂಶನ ಪೋಷಕರೇ ಕೇಳಬಹುದು. ಎಲ್ಲ ಪೋಷಕರು ಅಂತ ಹೇಳಲಾರೆ, ಯಾರ್ಯಾರಿಗೆ ಸಾಧ್ಯ ಆಗುತ್ತೆ ಆ ಪೋಷಕರು ಇದನ್ನ ಕೇಳಬಹುದು. ಜೊತೆಗೆ ಮೇಡಮ್, ಮಕ್ಕಳಲ್ಲಿ ನೆನಪು ಯಾವಾಗ ಸಸ್ಟೈನ್ ಆಗುತ್ತೆ ಅಂದ್ರೆ, ಮಕ್ಕಳ ಜೊತೆಗೆ ನಾವಿದೀವಿ ಅಂತಕ್ಕಂಥ ಆತ್ಮವಿಶ್ವಾಸನ ಮೂಡಿಸ್ಬೇಕು. ಆ ಆತ್ಮವಿಶ್ವಾಸ ಇದ್ರೆ ಆಟೋಮ್ಯಾಟಿಕಲಿ ಮಕ್ಕಳು ಓದಿದ್ದೆಲ್ಲವನ್ನೂ ಕೂಡ ನೆನ್ಪಿಟ್ಕೋತಾರೆ, ಓದಿದ್ದೆಲ್ಲವನ್ನೂ ಕೂಡ ಪರೀಕ್ಷೆನಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ನನ್ನ ಫಲಿತಾಂಶ ಏನೇ ಬಂದರೂ ಕೂಡ ನನ್ನ ತಂದೆ ತಾಯಿ ನನ್ನ ಜೊತೆಗಿರ್ತಾರೆ ಅನ್ನೋದು ಅವನ ಅರ್ಧ ಆತಂಕವನ್ನ ಮತ್ತೆ 80% ಒತ್ತಡವನ್ನ ಕಡಿಮೆ ಮಾಡುತ್ತೆ, ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಮಕ್ಕಳನ್ನ ತುಂಬಾ ಕಾಮ್ ಆಗಿಡ್ಬೇಕು, ಅವರಲ್ಲಿ ಕಾನ್ಫಿಡೆನ್ಸ್ ನಾವು ಜಾಸ್ತಿ ಮಾಡಿದಷ್ಟು ಅವರಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ ಅಂತ ನೀವು ಹೇಳ್ತೀರಾ. ಸರ್, ಹಾಗೆ ಈಗ ಮಕ್ಕಳು ಎಷ್ಟೇ ತಯಾರಿ ನಡೆಸಿದ್ರು, ಪರೀಕ್ಷೆ ಬಂತು ಅಂತ ಹೇಳಿದ್ರೆ ಪರೀಕ್ಷೆ ದಿನ ಒಂಥರ ಭಯ ಆತಂಕ ಆಗೇ ಆಗತ್ತೆ. ಇವನ್ ಪೋಷಕರಿಗೂ ಸಹ ಹಾಗೆ ಭಯ ಆತಂಕ ಆಗತ್ತೆ ಸರ್. ಹೌದು ಮೇಡಮ್. ಸೊ ಅದರಿಂದ ಸ್ವತಃ ಪೋಷಕರು ಹೇಗೆ ಹೊರಗೆ ಬರಬೇಕು, ಮತ್ತೆ ಮಕ್ಕಳನ್ನ ಆ ಆತಂಕದಿಂದ ಹೇಗೆ ಹೊರಗೆ ತರಬೇಕು ಅಂತ ನೀವು ಹೇಳ್ತೀರಾ? ಇದು ತುಂಬಾ ಅತ್ಯುತ್ತಮವಾದಂತ ಪ್ರಶ್ನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಮಡಿವಾಳ ಮಾಚಿದೇವರ ಒಂದು ಈ ಕವನನ ನಾನೊಂಚೂರು ಇದಕ್ಕೆ ಮಾಡಿಫೈ ಮಾಡ್ಕೋತಾ ಇದ್ದೀನಿ. ಎತ್ತೆತ್ತ ನೋಡಿದರತ್ತ ಪರೀಕ್ಷೆ ಎಂಬ ಬೆಳ್ಳಿ, ಎತ್ತಿ ನೋಡಿದರೆ ಪ್ರಶ್ನೆಗಳೆಂಬ ಗೊಂಚಲು, ಒತ್ತಿ ಹಿಂಡಿದರೆ
ಉತ್ತರ, ಆತಂಕ, ಒತ್ತಡಗಳೆಂಬ ರಸಕಾರಣಯ್ಯ ಅಂತ. ಇಲ್ಲಿ ಆತಂಕ ಮತ್ತು ಉತ್ತರಕ್ಕಿಂತ ಜಾಸ್ತಿ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಹೌದು ಸರ್, ಹೌದು. ಆಮೇಲೆ ವರ್ತನೆಯಲ್ಲಿ ಬದಲಾವಣೆ ಆಗುತ್ತೆ. ನೀವು ಹೇಳಿದಂಗೆ ಅದನ್ನ ನಾವು ಹೇಗೆ ಪೋಷಕರಾಗಿ, ಈಗ ಶಿಕ್ಷಕರು ಒಂದು ರೀತಿಯಲ್ಲಿ ಅದನ್ನ ಐಡೆಂಟಿಫೈ ಮಾಡ್ತಾರೆ. ಅಂದ್ರೆ ಮಕ್ಕಳಲ್ಲಿ ಇವಾಗ ಒತ್ತಡ ಆಗ್ತಾ ಇದೆ ಅವರಿಗೆ ಅನ್ನೋದನ್ನ ಪೋಷಕರು ಹೇಗ್ ಕಂಡ್ಕೋಬೇಕು ಅಂತ ಅನ್ಸುತ್ತೆ ನಿಮ್ಗೆ? ವರ್ತನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗಬಹುದು? ಅವ್ರ ವರ್ತನೆ ಅಂತಂದ್ರೆ ಅವನು ಸ್ವಲ್ಪ ಅಗ್ರೆಸಿವ್ ಆಗ್ಬಹುದು, ಅಥವಾ ಅವನು ಎಕ್ಸ್ಟ್ರಾವರ್ಟ್ ಆಗ್ಬಹುದು. ಒಂದು ನಿದ್ರಾಹೀನತೆಯಿಂದ ಬಳಲ್ತಾನೆ. ಮಕ್ಕಳಲ್ಲಿ ರ್ಯಾಷಸ್ ಕೂಡ ಆಗುತ್ತೆ ಅದೇ ಸಂದರ್ಭದಲ್ಲಿ. ಹಾಗೆ ಕೆಲವು ಮಕ್ಕಳಿಗೆ ಅಲ್ಸರ್ ಕೂಡ ಆಗುತ್ತಲ್ಲ? ಅಲ್ಸರ್ ಆಗುತ್ತೆ. ಆಮೇಲೆ ಲಿಪ್ ಡ್ರೈ ಆಗೋದು ಮಕ್ಕಳಲ್ಲಿ. ಆಮೇಲೆ ಏನೋ ಒಂಥರ ಅವ್ರಿಗೆ ಕಿರಿಕಿರಿ ಆಗ್ತಾ ಇರುತ್ತೆ, ಅದನ್ನ ತೋರ್ಸ್ಕೊಳಕ್ ಇಷ್ಟಪಡಲ್ಲ. ಆಮೇಲೆ ಬಹಳ ಅಗ್ರೆಸಿವ್ ಆಗ್ಬಿಡ್ತಾರೆ ಕೆಲವು ಮಕ್ಕಳು. ನಾನು ಓದ್ತಾ ಇಲ್ವಾ, ನಾನು ಬರಿತಾ ಇಲ್ವಾ, ನಾನೇನ್ ಮಾಡ್ಲಿ, ಮಾರ್ಕ್ಸ್ ಬರ್ತಾ ಇಲ್ಲ, ನನ್ನ ಕೆಪಾಸಿಟಿ ಇಷ್ಟೇ ಅಂತೇಳಿ ಬಹಳ ಅಗ್ರೆಸಿವ್ ಆಗುವಂತ. ಅಂದ್ರೆ ಸಣ್ಣದಾಗ ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಏರು ಧ್ವನಿನಲ್ಲಿ ಉತ್ತರ ಕೊಡ್ತಕ್ಕಂಥದ್ದು. ಪರೀಕ್ಷೆ ಹತ್ತತ್ರ ಬಂದಾಗ ತುಂಬಾ ಅತಿಯಾಗಿ ಬೆವರುತ್ತಾರೆ. ಜೊತೆಗೆ ಕೆಲವು ಮಕ್ಕಳು ಏನಾಗುತ್ತೆ, ಅಗ್ರೆಸಿವ್ ಆಗಕ್ಕಾಗದೇ ಇರುವಂತ ಮಕ್ಕಳು ಸ್ವಭಾವತಃ ಅಂತರ್ಮುಖಿಗಳಾಗ್ಬಿಡುತ್ತಾರೆ. ಅವರ ಮಾತು ಕತೆ ಎಲ್ಲದು ಸ್ವಲ್ಪ ಕಡಿಮೆ ಆಗುತ್ತೆ. ಮೊದಲಿನ ತರ ಮುಕ್ತವಾಗಿ ಅವರು ನಗಲ್ಲ, ಮುಕ್ತವಾಗಿ ಬೆರೆಯಲ್ಲ, ಮುಕ್ತವಾಗಿ ಯಾರಿಗೂ ಕೂಡ ಪ್ರಶ್ನೆ ಕೇಳಲ್ಲ, ಹಾಗಾಗ್ಬಿಡು. ಇವೆಲ್ಲವೂ ಕೂಡ ಅಂದ್ರೆ ಮಕ್ಕಳು ಇಂಟ್ರೋವರ್ಟ್ ಆದ್ರು, ಸೈಲೆಂಟ್ ಆದ್ರು ಅಂದ್ರೂ ಕೂಡ ಅವರಲ್ಲಿ ಆತಂಕ ಆಗ್ತಾ ಇದೆ, ಪರೀಕ್ಷೆ ಭಯ ಇದೆ ಅಂತ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸರ್, ಈ ತರ ಸಮಸ್ಯೆಗಳು ಬಂದಾಗ ಈ ಸಮಸ್ಯೆಯಿಂದ ಮಕ್ಕಳನ್ನ ಹೊರಗೆ ತರೋದಕ್ಕೆ ಅವರು ಟೀಚರ್ ಸಂಪರ್ಕ ಮಾಡಿದ್ರೆ ಏನಾದ್ರೂ ಅವರಿಗೆ ಅಲ್ಲಿ ಸಲಹೆ ಸಿಗುತ್ತೆ? ಖಂಡಿತ ಸಲಹೆ ಸಿಗುತ್ತೆ ಮೇಡಮ್. ಬಹುತೇಕ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಆಪ್ತ ಸಮಾಲೋಚಕರು ಇದ್ದಾರೆ. ಅವ್ರನ್ನ ನಾವು ಹೊಡೆದು ಬಡ್ದು ಬೈದು ಹೀಯಾಳಿಸಿ ಹೋಲಿಕೆ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಬದಲಾಗಿ ಅವರನ್ನ ಪ್ರೀತಿ ವಿಶ್ವಾಸಕ್ಕೆ ತಗೋಬೇಕು. ಅವ್ರ ದಾರಿನಲ್ಲಿ ಹೋಗಿ ಆಮೇಲೆ ಅವರನ್ನ ನಮ್ಮ ದಾರಿಗೆ ತಂದುಕೋಬೇಕು. ಕಾರಣ ಏನು ಅಂದ್ರೆ ಈ ಚೈಲ್ಡ್ ಈಸ್ ಯೂನಿಕ್. ಪ್ರತಿ ಮಗುವು ಕೂಡ ವಿಶಿಷ್ಟ. ದೇ ನೀಡ್ ಟು ಬಿ ಹೈಡ್ರೇಟೆಡ್. ಅವರು ಒತ್ತಡದಲ್ಲಿ, ಆತಂಕದಲ್ಲಿ ನೀರು ಕುಡಿಯಲ್ಲ. ನಾವು ಒಳ್ಳೆ ಆಹಾರ ಕೊಡೋದ್ರ ಜೊತೆಗೆ ಕಾಲಕ್ಕೆ ನೀರನ್ನು ಕೂಡ ಅವರಿಗೆ ಕುಡಿಯೋ ಹಾಗೆ ನಾವು ಮೋಟಿವೇಟ್ ಮಾಡುವಂತದ್ದು ಬಹಳ ಮುಖ್ಯವಾಗಿ ಮೇಡಮ್. ಹಣ್ಣು, ಜ್ಯೂಸ್ ಕೊಡುವಂತದ್ದು, ಹೀಯಾಳಿಸಬಾರದು ಮಕ್ಕಳನ್ನ. ಈಗ ನಮ್ಮ ಮಕ್ಕಳ ಕೆಪಾಸಿಟಿ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಹೋಲಿಸ್ಕೋಬಾರದು. ಅದು ತುಂಬಾ ಆತಂಕ ಕ್ರಿಯೇಟ್ ಮಾಡುತ್ತೆ, ಮಕ್ಕಳಲ್ಲೂ ಕ್ರಿಯೇಟ್ ಮಾಡುತ್ತೆ. ಅದು ಮೊದಲು ಪೋಷಕರು ಅದು ಮಾಡೋದನ್ನ ಬಿಡ್ಬೇಕಲ್ವಾ ಸರ್? ಹೌದು. ನಮಗೇನಾಗುತ್ತೆ, ಪೋಷಕರು ನಾವು ಅಕ್ಕಪಕ್ಕದ ಮನೆಯವ್ರು ನೋಡ್ಕೊಂಡು, ನೆರೆಹೊರೆಯ ಮಕ್ಕಳು ನೋಡ್ಕೊಂಡು ಅವನಂಗೆ ನನ್ನ ಮಗ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತೇವೆ. ಮೈ ಚೈಲ್ಡ್ ಈಸ್ ಯೂನಿಕ್ ಅಂತಕ್ಕಂಥದ್ದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು ಮೇಡಮ್. ಅಂದ್ರೆ ಆಶಾಹಿ ಪರಮ ದುಃಖಂ ನೈರಾಶ್ಯಂ ಪರಮ ಸುಖಂ ಅಂತ. ಅಂದ್ರೆ ನಾವು ಆಸೆನೇ ಇಟ್ಕೊಳ್ಳದೆ ಇರತಕ್ಕಂಥದ್ದು ಪರಮ ಸುಖ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅತಿಯಾದಂತ ಆಸೆಯು ಕೂಡ ಒಳ್ಳೇದಲ್ಲ. ಅತಿಯಾದಂತ ನಿರೀಕ್ಷೆಗಳನ್ನು ಕೂಡ ನಾವು ಮಕ್ಕಳ ಬಗ್ಗೆ ಇಟ್ಕೋಬಾರ್ದು. ಯಾವ ಸಹಜವಾದಂತ ನಮ್ಮ ಮಕ್ಕಳ ಕೇಪಬಿಲಿಟೀಸು, ಪೊಟೆನ್ಶಿಯಾಲಿಟೀಸಿಗೆ ತಕ್ಕದಾದಂತಹ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಒಳ್ಳೇದು ಮತ್ತು ಆರೋಗ್ಯಕರ ಕೂಡ ಹೌದು. ಸರ್, ಇನ್ನೊಂದು ಹೇಳಬೇಕು ಅನ್ಸುತ್ತೆ, ಈ ಮಕ್ಕಳ ಪರೀಕ್ಷೆ ಅಥವಾ ಓದುವ ವಿಚಾರದಲ್ಲಿ ಅವರಿಂದ ತುಂಬಾ ಸಾಮರ್ಥ್ಯಕ್ಕೆ ಮೀರಿದ ಹೆಚ್ಚು ನಿರೀಕ್ಷೆನ ಇಟ್ಕೋಬಾರ್ದು. ಜೊತೆಗೆ ಆ ಮಕ್ಕಳಿಗೆ ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತ ನೋಡಿ ಇದ್ರ ಜೊತೆಗೆ ಅದನ್ನು ಕೂಡ ಪೋಷಣೆ ಮಾಡಿಕೊಂಡು ಅದಕ್ಕೂ ಸಹಕಾರ ಅಂದ್ರೆ ಪ್ರೋತ್ಸಾಹ ಕೊಟ್ರೆ ಮಕ್ಕಳಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಓದೋದ್ರ ಕಡೆ ಅವ್ರ ಗಮನ ಕೊಡ್ತಾರೇನೋ ಅಂತ ಅನ್ಸುತ್ತೆ. ಹೌದಾ ಸರ್? ಹೌದು ಮೇಡಮ್. ಅಂದ್ರೆ ಅವ್ರಿಗೆ ಒಂದಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ ಕೂಡ ತುಂಬಬೇಕಾಗುತ್ತೆ. ಹೌದು ಸರ್. ಈಗ ನೀವು ಹೇಳ್ದಂಗೆ ಪಾಸಿಟಿವ್ ಅಫರ್ಮೇಷನ್ ಅಂದಾಗ ನಂಗೆ ನೆನಪಾಯ್ತು. ಈಗ ನಾವು ಸಾಮಾನ್ಯವಾಗಿ ಪೇರೆಂಟ್ಸ್ ಏನ್ ಹೇಳ್ತೀವಿ, ಅಯ್ಯೋ ನೀನ್ ದಡ್ಡ, ಅವ್ರು ನೋಡು, ಅವ್ನ್ ನೋಡು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ದ, ನಿನ್ಗೇನು ಆಗಲ್ಲ, ನಿನ್ ಕೆಪಾಸಿಟಿ ಇಲ್ಲ, ನೀನ್ ದಡ್ಡ ಅಂತೆಲ್ಲ ನಾವು ಬೈಯೋದ್ರ ಬದಲು ಪ್ರತಿ ಸರಿ ಇಲ್ಲ ನೀನ್ ಚೆನ್ನಾಗಿ ಓದ್ತಾ ಇದೀಯಾ, ನೀನ್ ಚೆನ್ನಾಗಿ ಸ್ಕೋರ್ ಮಾಡಿದ್ಯಾ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮೊದಲಿಗಿಂತನೂ ಚೆನ್ನಾಗಿ ಓದ್ತಾ ಇದೀಯಾ, ಮೊದಲಿಗಿಂತನೂ ಒಳ್ಳೆ ಸ್ಕೋರ್ ಮಾಡ್ತಾ ಇದೀಯಾ, ಆಮೇಲೆ ಮೊದಲಿಗಿಂತನೂ ಆನ್ಸರ್ ಗಳನ್ನ ತುಂಬಾ ಬ್ಯೂಟಿಫುಲ್ ಆಗಿ ನೀನ್ ಬರೀತಾ ಇದೀಯಾ, ನಿನ್ನ ಓವರ್ ಆಲ್ ಪ್ರೆಸೆಂಟೇಷನ್ ಮಗನೇ ತುಂಬಾ ಚೆನ್ನಾಗಿದೆ ಅಥವಾ ಮಗಳೇ ತುಂಬಾ ಚೆನ್ನಾಗಿದೆ, ನನಗದ್ರಿಂದ ತುಂಬಾ ಖುಷಿ ಆಗಿದೆ, ಹೀಗೆ ಮುಂದುವರಿಸುವಂತಕ್ಕಂಥದ್ದಾಗಿರ್ಬೋದು. ಈ ತರ ಹೇಳೋದ್ರ ಮೂಲಕ ಅವ್ರಿಗೆ ಒಂದು ಕಾಮ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಓದೋದಕ್ಕೂ ಗಮನ ಕೊಡ್ತಾರೆ, ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹೌದು ಸರ್. ಜೊತೆಗೆ ಆಗಿಂದಾಗೆ ಪ್ರಾಣಾಯಾಮ ಮಾಡಿಸ್ತಕ್ಕಂಥದ್ದು ಪೋಷಕರು ಗಮನಿಸಬೇಕು. ಅನ್ಲೆಸ್ ಅಂಡ್ ಅಂಟಿಲ್ ವಿ ಲರ್ನ್ ಪ್ರಾಣಾಯಾಮ, ನಮಗೆ ಪ್ರಾಣಾಯಾಮ, ನಮಗೆ ಧ್ಯಾನ, ನಾನು ಹೇಳೋದು ತುಂಬಾ ಸುದೀರ್ಘವಾದಂತ ಧ್ಯಾನ ಪ್ರಾಣಾಯಾಮ 1 ಗಂಟೆ 1.5 ಗಂಟೆ ಅಲ್ಲ,
ಕೊನೆ ಪಕ್ಷ ಒಂದು ಇಂಟರ್ಮಿಟೆಂಟ್ ಅಂದ್ರೆ ಒಂದು 5 ನಿಮಿಷಗಳ ಕಾಲ ಒಂದು ಧ್ಯಾನನ ಮಾಡಿಸ್ತಕ್ಕಂಥದ್ದು. ನಾನು ಮಾಡಬೇಕು, ನಾನು ಮಾಡುತ್ತೇನೆ, ನೀನು ಮಾಡು ಅಂತಂದ್ರೆ ಖಂಡಿತವಾಗ್ಲೂ ತನ್ನ ಮಗ ಮಾಡೇ ಮಾಡ್ತಾನೆ. ಅಂದ್ರೆ ನೀವು ಹೇಳ್ತಾ ಇರೋದು ಪೇರೆಂಟ್ಸ್ ಕೂಡ ಅದಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಾಗ ಮಕ್ಕಳು ಅದನ್ನ ನೋಡಿ ಅವರು ಕೂಡ ಅಭ್ಯಾಸ ಮಾಡ್ತಾರೆ. ಹೌದು, ಯಾಕಂದ್ರೆ ಮಕ್ಕಳು ಅವ್ರು ನಾವು ಹೇಳಿದ್ದನ್ನ ಕಲಿಯಲ್ಲ, ನಮ್ಮ ನೋಡಿ ಕಲಿತಾರೆ. ಹಾಗಾಗಿ ದೇ ಇಮಿಟೇಟ್ ಅಷ್ಟೇ, ದೇ ಇಮಿಟೇಟ್ ವಾಟ್ ವಿ ಡು. ಜೊತೆಗೆ ಈಗ ಶಾಲೆನಲ್ಲಿ ಒಂದು ವೇಳಾಪಟ್ಟಿನ ಹಾಕೊಟ್ಟಿರ್ತಾರೆ ಓದೋದಕ್ಕೆ ಅಂತ ಹೇಳಿ. ಈಗ ದಿನದಲ್ಲಿ ಇಷ್ಟು ಗಂಟೆಗಳಿರುತ್ತೆ, ಇಂತಿಂತದ್ ಸಮಯಕ್ಕೆ ಇಂತಿಂತದ್ ಮಾಡ್ಬೇಕು ಅಂತ ಹಾಕೊಟ್ಟಿರ್ತಾರೆ. ಆದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಂದು ಮಗು ಕೂಡ ತನ್ನ ವೇಳಾಪಟ್ಟಿಯನ್ನ ತಾನೇ ಮಾಡ್ಕೊಳ್ಳೋದಕ್ಕೆ ಪೋಷಕರು ಪ್ರೋತ್ಸಾಹ ಕೊಡಬೇಕು. ಯಾವ್ದನ್ನ ನಾವು ಮಾಡ್ಕೋತೀವಿ ಅದಕ್ಕೆ ನಾವು ಕಮಿಟ್ ಆಗ್ತೀವಿ. ಆಮೇಲೆ ಉತ್ತರಿಸುವಂತ ಕಲೆಯನ್ನ ತಿಳಿಸ್ಕೊಡ್ಬೇಕು, ಬಹಳ ಮುಖ್ಯ ಅದು. ಯಾಕಂದ್ರೆ ಇವತ್ತು ಏನಾಗಿದೆ ಮೇಡಮ್, ಪರೀಕ್ಷಾ ವ್ಯವಸ್ಥೆನಲ್ಲಿ ಉತ್ತರಗಳು ತುಂಬಾ ನಿಖರವಾಗಿರುತ್ತೆ, ಆದ್ರೆ ಎಲ್ಲೋ ಒಂದ್ ಕಡೆ ಸ್ಪೇಸ್ ಬಿಟ್ಟಿರಲ್ಲ. ಆಮೇಲೆ ಪಂಕ್ಚುಯೇಷನ್ ಮಾರ್ಕ್ಸ್ ಇರೋದಿಲ್ಲ, ಸ್ಟ್ರೈಕ್ ಔಟ್ಸ್ ಜಾಸ್ತಿ, ಚಿತ್ತುಕಾಟುಗಳು ಜಾಸ್ತಿ ಇರುತ್ತೆ. ಅಂದ್ರೆ ಉತ್ತರಿಸೋ ಕಲೆಯನ್ನು ಕೂಡ ಅವನಿಗೆ ಓವರ್ ಆಲ್ ಪ್ರೆಸೆಂಟೇಶನ್ ಎಷ್ಟು ಚೆನ್ನಾಗಿರ್ಬೇಕು, ಎಷ್ಟು ಯಾವ್ದಾದ್ರು ಮಾದರಿ ಉತ್ತರ ಪತ್ರಿಕೆಗಳನ್ನ ಶಿಕ್ಷಕರು ತೋರಿಸಿರ್ತಾರೆ, ಅಂತದನ್ನ ಪೋಷಕರು ಮಕ್ಕಳಿಗೆ ಅದನ್ನ ಹೇಳ್ಬೋದು. ಅಂದ್ರೆ ನೀವು ಹೇಳೋದು ಪಾಠ ಏನ್ ಕಲ್ತಿರ್ತೀವೋ, ಏನು ನೆನಪಲ್ಲಿ ಇಟ್ಕೊಂಡು ನಾವು ಹೇಗೆ ಬರೀತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಆತರ ಬರೆಯೋದನ್ನು ಕೂಡ ಪೇರೆಂಟ್ಸ್ ಮನೆಯಲ್ಲಿ ಗಮನಿಸಿ ಹೇಳ್ಕೊಡ್ಬೇಕು ಅಂತ ನೀವು ಹೇಳ್ತಾರೆ. ಅಚ್ಚುಕಟ್ಟಾದಂತ ಉತ್ತರಗಳು ಕೂಡ ಇರಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಮಕ್ಕಳು ಉತ್ತರ ಬರೆಯೋದು ಕೂಡ ಅದು ರೀತಿನೂ, ಆ ಪ್ರೆಸೆಂಟೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ. ಸರ್, ಇಷ್ಟೆಲ್ಲ ಪೇರೆಂಟ್ಸ್ ಮನೆಯಲ್ಲಿ ಮಕ್ಕಳನ್ನ ಗಮನಿಸ್ತಾರೆ. ಮೀಡಿಯಾಗಳಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಡೈವರ್ಷನ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಅವರು ವಯೋಸಹಜವಾಗಿ ಎಷ್ಟೋ ಸಮಸ್ಯೆಗಳಿಗೆ ಅವರಿಗೆ ಗೊತ್ತಾಗದಾಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಸರ್. ಅವರು ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ ಹೇಗೆ ಗುರುತಿಸಿ ತಾಳ್ಮೆಯಿಂದ ಅವ್ರನ್ನ ಹೊರಗೆ ತರಬೇಕು, ಇದು ತುಂಬಾ ಚಾಲೆಂಜಿಂಗ್ ಅಲ್ವಾ ಸರ್ ಪೇರೆಂಟ್ಸ್? ಖಂಡಿತವಾಗ್ಲೂ ಮೇಡಮ್. ಇವತ್ತು ಕೋವಿಡ್ ನಂತರದ ಅತಿ ದೊಡ್ಡ ಸಮಸ್ಯೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ವಿದ್ಯಾರ್ಥಿಗಳ ಪಾಲಿಗೆ, ಜೊತೆಗೆ ಪೋಷಕರ ಪಾಲಿಗೆ ಮತ್ತೆ ಶಿಕ್ಷಕರ ಪಾಲಿಗೆಯೂ ಕೂಡ ಹೌದು ಅಂತಂದ್ರೆ ಅದ್ಯಾವುದು, ಮೊಬೈಲ್ ವ್ಯಸನ. ಮೊಬೈಲ್ ಒಂದು 2 ಅಲುಗಿನ ಕತ್ತಿ ಇದ್ದ ಹಾಗೆ ಮೇಡಮ್. ಅದನ್ನ ಒಳ್ಳೇದಕ್ಕೂ ಉಪಯೋಗಿಸ್ಕೋಬಹುದು, ಕೆಟ್ಟದಕ್ಕೂ ಕೂಡ ಉಪಯೋಗಿಸ್ಕೋಬಹುದು. ಆದ್ರೆ ದುರ್ದೈವ, ದುರಂತ ಅಂತ ಹೇಳಿದ್ರೆ ಇವತ್ತು ಬಹುತೇಕ ಮಕ್ಕಳು ರೀಲ್ಸ್ ನೋಡ್ಕೊಂಡು ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ ನೋಡುವಂಥದ್ದು, ಯೂಟ್ಯೂಬ್ ಅಲ್ಲಿ ರೀಲ್ಸ್ ನೋಡಿ ಹೆಚ್ಚು ಮಕ್ಕಳು ಡೈವರ್ಟ್ ಆಗ್ತಾ ಇದ್ದಾರೆ. ನಾನು ಹಾಳಾಗ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡಲ್ಲ, ಬಟ್ ಕಲಿಕಾ ಮುಖ್ಯವಾಹಿನಿಯಿಂದ, ಫಲಿತಾಂಶದ ಮುಖ್ಯವಾಹಿನಿಯಿಂದ ಅವರು ಡೈವರ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಕೋವಿಡ್ ನಂತರದ ಒಂದು ಬಾರಿ ದೊಡ್ಡ ಸಮಸ್ಯೆ ಅದು. ಹಾಗಾಗಿ ಏನು ಆನ್ಲೈನ್ ಕ್ಲಾಸ್, ಇವತ್ತು ಆನ್ಲೈನ್ ಕ್ಲಾಸ್ಗಳೇನ್ ಮಾಡ್ತಾ ಇಲ್ಲ, ಆದ್ರೂ ಕೂಡ ವಿದ್ಯಾರ್ಥಿಗಳು ಅಂದ್ರೆ ಮಕ್ಕಳು ಮನೆಗೆ ಬಂದ ತಕ್ಷಣ ಮೊಬೈಲ್ ಕೇಳ್ತಾರೆ ಪೋಷಕರಿಗೆ. ಆಮೇಲೆ ಇದಕ್ಕೆ ಪೋಷಕರ ಆಟಿಟ್ಯೂಡ್ ಕೂಡ ಸ್ವಲ್ಪ ಬದಲಾವಣೆ ಆಗ್ಬೇಕಾಗುತ್ತೆ ಮೇಡಮ್. ಏನು ಅಂದ್ರೆ ಅವರು ಮೊಬೈಲ್ ನ ಬಳಸೋದನ್ನ ಬಿಟ್ರೆ, ಖಂಡಿತವಾಗ್ಲೂ ಬಿಡಿ ಅಂತ ಹೇಳಕ್ ಆಗಲ್ಲ ನಾವು. ಈಗ ಪೋಷಕರಿಗೂ ಕೂಡ ಮೊಬೈಲ್ ಅತ್ಯವಶ್ಯ ಆಗಿರ್ಬೋದು, ಅಗತ್ಯ ಆಗಿರ್ಬೋದು, ಆದ್ರೆ ಅದಕ್ಕೊಂದು ಟೈಮ್ ಮಾಡ್ಕೋಬೇಕು. 8 ಗಂಟೆಯಿಂದ 8:30ವರೆಗೂ ಮಾತ್ರ ನಾನು ನೀವು ನೋಡೋಣ ಅಂತ ಹೇಳಿ. ಸ್ಕ್ರೀನ್ ಟೈಮ್ ಹ್ಯಾಸ್ ಟು ಬಿ ರೆಡ್ಯೂಸ್ಡ್. ಅದು ಒಂದು ಪೋಷಕರಿಂದ ಆಗ್ಬೇಕಾದಂತ ಒಂದು ಸಂಕಲ್ಪ. ನಾನ್ ಮೊಬೈಲ್ ನೋಡ್ತಿರ್ತೀನಿ, ನಿನ್ ಪಾಡಿಗೆ ನೀನು ಓದು. ನಾನ್ ಟಿವಿ ನೋಡ್ತಾ ಇರ್ತೀನಿ, ನಿನ್ ಪಾಡಿಗೆ ನೀನು ಓದು. ನಾನ್ ಸೀರಿಯಲ್ ನೋಡ್ತಾ ಇರ್ತೀನಿ, ನಿನ್ ಪಾಡಿಗೆ ನೀನು ಬರಿತಾ ಇರು ಅಂತ ಹೇಳಿದ್ರೆ ಯಾವ ಮಕ್ಕಳು ಕೂಡ ಮೇಡಮ್ ಅದನ್ನ ಮಾಡಲ್ಲ. ಮಕ್ಕಳು ಉದ್ದೇಶ ಏನು ಅಂತ, ಬದುಕಿನ ಉದ್ದೇಶ ಏನು ಅಂತ ಕೇಳಿದ್ರೆ ನಾವು ಬ್ಲಾಂಕ್ ಆಗ್ಬಿಡ್ತೀವಿ, ನಮ್ಗೆ ಉದ್ದೇಶಗಳೇ ಇರಲ್ಲ. ಒಬ್ಬ ಮನುಷ್ಯನಿಗೆ ಅವನ ಉದ್ದೇಶನ ಹೇಳೋದಕ್ಕೆ ಎಷ್ಟು ಕಷ್ಟಪಡ್ತಾನೆ ಅಂದ್ರೆ ವಿದ್ಯಾರ್ಥಿಗಳು ಇನ್ನೆಷ್ಟು ಕಷ್ಟಪಡ್ಬೋದು. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ನೀನು ಯಾಕೆ ಓದ್ಬೇಕು, ಹೇಗೆ ಓದಬೇಕು, ಓದೋದ್ರಿಂದ, ವಿದ್ಯೆ ಪಡೆಯೋದ್ರಿಂದ, ಶಿಕ್ಷಣ ಪಡೆಯೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು ತಿಳಿಸ್ಕೊಡ್ಬೇಕಾಗತ್ತೆ ಮೇಡಮ್. ಈ ನಿಟ್ಟಿನಲ್ಲಿ ಅವ್ರನ್ನ ಪ್ರೀತಿ ವಿಶ್ವಾಸಕ್ಕೆ ತಗೋಬೇಕು, ಕನ್ವಿನ್ಸ್ ಮಾಡಬೇಕು. ಮತ್ತೆ ಮೊಬೈಲ್ ಬಳಕೆ ಕಣ್ಣು ಮತ್ತೆ ಮೆದುಳಿನ ಮೇಲೆ ಬಹಳ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರ್ತಾ ಇದೆ. ಇವತ್ತು ಮೋಸ್ಟ್ ಆಫ್ ದ ಚಿಲ್ಡ್ರನ್ ಹ್ಯಾವ್ ಬೀನ್ ಸಫರಿಂಗ್ ಫ್ರಮ್ ಒಬೆಸಿಟಿ. ಅಂದ್ರೆ ಈ ಟೆಂಡರ್ ಒಬೆಸಿಟಿಯಿಂದ ಸಫರ್ ಆಗ್ತಾ ಇದ್ದಾರೆ ಎಳೆ ವಯಸ್ಸಿಗೆ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ಅಂದ್ರೆ ಅವರು ಶಾಲೆಯಿಂದ ಬಂದ ತಕ್ಷಣ ಆಟ ಆಡೋದಕ್ಕಿಂತ ಸ್ವಲ್ಪ ಮೊಬೈಲ್ ಗೇಮ್ಸ್ ಆಡೋದು, ಈ ತರದ್ದು ಜಾಸ್ತಿ ಆಗಿರೋದ್ರಿಂದ ಅವರಲ್ಲಿ ಒಬೆಸಿಟಿ ಬಂದಿರಬಹುದು. ಹೌದು, ಖಂಡಿತ ಅಂತ ನೀವು ಒಂದೇ ಕಡೆ ಕೂತ್ಕೋತಾರೆ 1.5 ಗಂಟೆ 2 ಗಂಟೆ ಏನಾದ್ರು ಸ್ನಾಕ್ಸ್ ತಿನ್ಕೋತಾನೋ, ಇನ್ನೇನೋ ಮನೇಲಿ ಮಾಡಿದ್ದನ್ನ ತಿಂದ್ಕೋತಾನೆ ಅವ್ರು 1.5 ಗಂಟೆ 2 ಗಂಟೆ ಕೂತ್ಕೋತಾರೆ. ಸಹಜವಾಗಿ ದ ಗೆಟ್ ಒಬೇಸ್. ಅವರು ಒಬೇಸ್ ಆಗ್ತಕ್ಕಂಥದ್ದು ಅವರ ಒಟ್ಟಾರೆ ಕೇವಲ ಕಣ್ಣು ಮೆದುಳು ಅಷ್ಟೇ ಅಲ್ಲ, ಅವರ ಇಡೀ ಶಾರೀರಿಕ ಪ್ರಕೃತಿ ಹಾಳಾಗ್ತಾ ಇರುತ್ತೆ. ಹಾಗಾಗಿ ಶಾಲೆಯಿಂದ ಬಂದಂತ ಮಕ್ಕಳಿಗೆ ಬೇರೆ ಚಟುವಟಿಕೆಗಳನ್ನು ಕೊಡಬೇಕು. ಅವ್ರಿಗೆ ಬೋರ್ ಆಗ್ತಾ ಇದೆ ಅಂದ್ರೆ ಎಲ್ಲರೂ ಕೂಡಿ ಆಡುವಂತ ಈ ಮೆದುಳಿಗೆ ಕಸರತ್ತನ್ನು ಕೊಡ್ತಕ್ಕಂಥ ಚೆಸ್ ಆಟ ಆಗಿರ್ಬೋದು, ಅಥವಾ ಕ್ಯಾರಮ್ ಅಂದ್ರೆ ನಾನು ಕ್ಯಾರಮ್ಗೆ ಕಸರತ್ ಕೊಡುತ್ತೆ ಅಂತ ಹೇಳ್ತಾ ಇಲ್ಲ,
ಬಟ್ ಆ ಮನೆ ಮಂದಿ ಎಲ್ಲ ಕುತ್ಕೊಂಡು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರ್ಯಾರು ಇರ್ತಾರೆ ಮನೆಯಲ್ಲಿ ಅವರೆಲ್ಲರೂ ಕುತ್ಕೊಂಡು ಒಂದು ಆಟ ಆಡುವಂತದ್ದಾಗಿರ್ಬೋದು, ಮಕ್ಕಳೆಲ್ಲ ಒಂಥರ ಬೂಸ್ಟ್ ಆಗುತ್ತೆ. ಅಂದ್ರೆ ಮಕ್ಕಳು ಒಂಥರ ಐಸೋಲೇಟ್ ಆಗೋದ್ರ ಬದಲು ಪರಿವಾರದಲ್ಲಿ ಎಲ್ಲರೊಟ್ಟಿಗೂ ಕುತ್ಕೊಂಡ್ರೆ ಅದು ಒಂದು ರೀತಿಯ ರ್ಯಾಪೋರ್ಟ್ ಚೆನ್ನಾಗಿರುತ್ತೆ. ಮಕ್ಕಳನ್ನ ನೀವು ಐಸೋಲೇಟ್ ಮಾಡಿದ್ರೆ ದೇ ಎಕ್ಸ್ಪೆಕ್ಟ್ ಮೊಬೈಲ್ಸ್. ಹೌದು. ಹಾಗಾಗಿ ಅವ್ರನ್ನ ಐಸೋಲೇಟ್ ಮಾಡಬಾರ್ದು, ನಮ್ ಜೊತೆಗೆ ನಾವು ಅವ್ರನ್ನ ತೊಡಗಿಸ್ಕೋಬೇಕಾಗುತ್ತೆ. ಆಮೇಲೆ ಮೊಬೈಲ್ ಮುಟ್ಲೇಬೇಡ ಅಂತಂದ್ರೆ ಅವ್ನು ರೆಬೆಲ್ ಆಗ್ತಾನೆ. ಹಾಗಾಗಿ ನೋಡಪ್ಪ 8 ಗಂಟೆ ಈಗ ಓದು, ಈಗ ಬರೀ ನೀನು ಏನು ನಿಮಗೆ ಶಿಕ್ಷಕರು ವರ್ಕ್ ಕೊಟ್ಟಿದ್ದಾರೆ ಅದನ್ನ ಮಾಡು, ಫಲಿತಾಂಶದ ಕಡೆ ಗಮನ ಹರಿಸು. ರಾತ್ರಿ 8 ಗಂಟೆಯಿಂದ 8:15 ನಿನಗೆ ಮೊಬೈಲ್ ಕೊಡ್ತಾನೆ ಅಂತ ಕಂಡೀಷನ್ ಹಾಕಿ ಕೊಡುವಂಥದ್ದು. ಅದು ಪ್ರೀತಿಯಿಂದನೇ ಕಂಡೀಷನ್ ಹಾಕಿದ್ರೆ ಖಂಡಿತವಾಗ್ಲೂ ಪ್ರೀತಿಯ ಒತ್ತಾಸೆಗೆ ಮಣಿದೇ ಇರತಕ್ಕಂಥ ಮಕ್ಕಳು ಯಾರು ಇಲ್ಲ. ಬಹಳ ತುಂಬಾ ಜನ ಪೋಷಕರು ನಮಗೆ ಟೈಮ್, ನಾನು ಇಷ್ಟೆಲ್ಲ ಹೇಳಾದ್ಮೇಲೂ ಕೂಡ ನಾವು ಟೈಮ್ ಕೊಡೋಕ್ಕಾಗುತ್ತೆ, ನಾವು ಹೊಟ್ಟೆಪಾಡಿಗೋಸ್ಕರ ಹೋಗ್ತೀವಿ, ನಾವು ನಮ್ಮ ಭವಿಷ್ಯ ನೋಡಬೇಕಲ್ಲ, ನಾವು ನಮ್ಮ ಭವಿಷ್ಯಕ್ಕೋಸ್ಕರ ನಾವು ದುಡಿತಾ ಇರೋದನ್ನ ಅಲ್ಲ. ನನ್ನ ಪ್ರಶ್ನೆ ಏನು ಅಂದರೆ, ಆಯಿತು ಹೊಟ್ಟೆಪಾಡಿಗೋಸ್ಕರ ದುಡಿತೀರಿ, ಆ ಹೊಟ್ಟೆಪಾಡಿನಲ್ಲಿ ನಿಮ್ಮ ಮಗನೂ ಬರ್ತಾನಲ್ಲ, ಆಮೇಲೆ ಭವಿಷ್ಯಕ್ಕೋಸ್ಕರ ದುಡಿತೀವಿ, ಹಾಗೆ ನಿಮ್ಮ ಮಗನ ಭವಿಷ್ಯ ಮುಖ್ಯ ಅಲ್ವೇ? ಹಾಗಾಗಿ ಈಗ ಅವ್ರ ಪೋಷಕರ ಭವಿಷ್ಯ ಮಕ್ಕಳೇ ಆಗಿರೋದ್ರಿಂದ ಮಕ್ಕಳ ಫಲಿತಾಂಶದ ಕಡೆ ಅವರಿಗೆ ಸಮಯ ಕೊಡೋದ್ರ ಜೊತೆ, ಆಮೇಲೆ 1ನೇ ತರಗತಿಯಿಂದನೂ ಏನು ಯಾರು ವೈಯಕ್ತಿಕ ಕಾಳಜಿಯನ್ನು ಕೊಟ್ಟಿರಲ್ಲ. ಕೊನೆ ಪಕ್ಷ ಪರೀಕ್ಷಾ ಸಂದರ್ಭಗಳಲ್ಲಿ, ಉದಾಹರಣೆಗೆ ನವೆಂಬರ್, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲೂ ಒಂದು ಸ್ವಲ್ಪ ವೈಯಕ್ತಿಕ ಗಮನ, ಕಾಳಜಿ, ಪ್ರೀತಿ ಇವೆಲ್ಲವನ್ನೂ ಕೂಡ ನಾವು ಮಕ್ಕಳಿಗೆ ಕಟ್ಕೊಟ್ಟಿದ್ದೆ ಆದರೆ ವಿ ಶಾಲ್ ಎಕ್ಸ್ಪೆಕ್ಟ್ ಅ ಮಾಸ್ಟರ್ ಪೀಸ್. ಒಂದು ಒಳ್ಳೆ ಮಾಸ್ಟರ್ ಪೀಸನ್ನು ನಾವು ನಿರೀಕ್ಷೆ ಮಾಡ್ಬೋದು ನಮ್ಮ ಮನೆಗಳಲ್ಲಿ ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ. ಕಾರಣ ಏನು ಅಂತಂದರೆ, ವಿದ್ಯೆ ಕಲಿಸಿದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಹಾಗಾಗಿ ಶಿಕ್ಷಕರು ಕಲಿಸ್ಕೊಟ್ಟಂತ ಜ್ಞಾನ, ಕಟ್ಟಿಕೊಟ್ಟಂತಹ ಕೌಶಲ್ಯಗಳು ಎಲ್ಲವನ್ನು ಕೂಡ ಪುನರ್ಬಲನ ಮಾಡ್ತಕ್ಕಂಥದ್ದು, ಕಾಳಜಿನ ತೋರಿಸಬೇಕಾಗಿರೋದು, ಪ್ರೀತಿಯನ್ನ ತೋರಿಸೋದ್ರ ಮೂಲಕ ಅದನ್ನು ಪುಷ್ಟೀಕರಿಸಬೇಕಾದಂತ ಒಂದು ಮಹತ್ತರ ಹೊಣೆಗಾರಿಕೆ ಈ ಪೋಷಕರ ಮೇಲಿದೆ. ಪೋಷಕರಾಗಿ ನೀವು ಎಲ್ಲರೂ ಕೂಡ ಅದನ್ನ ಯಶಸ್ವಿಯಾಗಿ ನಿಭಾಯಿಸೋಣ ಅಂತ ಹೇಳ್ತಾ, ಐ ವುಡ್ ಲೈಕ್ ಟು ವಿಶ್ ಆಲ್ ದ ಸ್ಟೂಡೆಂಟ್ಸ್ ಹ್ಯಾಪಿ ಎಕ್ಸಾಮಿನೇಷನ್ಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಶ್ರೋತೃಗಳೇ, ಇಷ್ಟೊತ್ತು ಕೇಳಿದ್ರಿ ಅಲ್ವಾ, ಪೇರೆಂಟ್ಸು ಮಕ್ಕಳಿಗಾಗಿ ಸಮಯ ಕೊಡಬೇಕು, ಅವರಲ್ಲಿ ಆತ್ಮವಿಶ್ವಾಸ ತುಂಬೋ ಅಂತಹ ಒಳ್ಳೊಳ್ಳೆ ಪ್ರೋತ್ಸಾಹದಾಯಕ ಅಫರ್ಮೇಷನ್ಸ್ ಅಂದರೆ ಪಾಸಿಟಿವ್ ಆಗಿ ಮಾತುಗಳನ್ನಾಡಬೇಕು, ಓದಿದ್ದನ್ನ ಬರೆಯೋದಕ್ಕೆ ಹೇಳ್ಕೊಡ್ಬೇಕು, ಆಮೇಲೆ ನೆನಪಿನ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಂತ ಒಳ್ಳೆ ಪೌಷ್ಟಿಕ ಆಹಾರನ ಕೊಡಬೇಕು, ಕೆಲವು ಸಮಯ ಧ್ಯಾನ ಥರದನ್ನು ಮಾಡಿಸ್ಬೇಕು, ಆವಾಗ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ನೋಡಿ, ಇಷ್ಟೆಲ್ಲ ಉಪಯುಕ್ತವಾದಂತಹ ಮಾಹಿತಿನ ನೀವು ಇವತ್ತು ಪೋಷಕರು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಹಾಗಂತ ಅನ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸೋ ಸಮಯ ಆಗ್ತಾ ಇದೆ. ಸರ್, ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬಹುದು ಅನ್ಸತ್ತೆ, ಆದರೆ ನಮ್ಮ ಸಮಯ ಮುಗಿತಾ ಇದೆ. ಇನ್ನು ನೀವು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ಗಳ ನಡುವೆ ನಮ್ಮ ಸ್ಟುಡಿಯೋವರೆಗೂ ಬಂದು ನೀವು ನಮ್ಮ ಕೇಳುಗರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಸರ್. ಅದಕ್ಕೆ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವಿದ್ಯಾರ್ಥಿಗಳ ಮೇಲಿರುವ ನಿಮ್ಮ ಕಾಳಜಿ, ನಿಮ್ಮ ಪ್ರೋತ್ಸಾಹದಿಂದ ಅತ್ಯುತ್ತಮ ವಿದ್ಯಾರ್ಥಿಗಳು ಸಮಾಜಕ್ಕೆ ಸಿಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮದು ಇನ್ನೂ ಅತ್ಯುತ್ತಮವಾದ ಸಾಧನೆ ನಿಮ್ಮದಾಗಲಿ ಅಂತ ಆಶಿಸ್ತಾ, ನಮ್ಮ ಕೇಳುಗರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯವಾದಗಳು. ಇದುವರೆಗೂ ಮಕ್ಕಳ ಪರೀಕ್ಷಾ ತಯಾರಿಯಲ್ಲಿ ಪೋಷಕರ ಪಾತ್ರ ಈ ಕುರಿತು ಶಿಕ್ಷಣ ಕ್ಷೇತ್ರದ ರಾಜ್ಯ ಸಂಪನ್ಮೂಲ ವ್ಯಕ್ತಿ, ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಸದಸ್ಯರು ಹಾಗೂ ತರಬೇತುದಾರರಾದ ಎಂ ದಿವಾಕರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕೆ ನೇತ್ರ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.